ಉಂಟು ಮಾಡಿದೆ. ಸಿಲಿಕಾನ್ ಸಿಟಿಯಲ್ಲಿ ಕಡಿಮೆಯಾಗ್ತಿದೆ ಮಹಾಮಾರಿ. ಕೊರೋನಾ ಕಡಿಮೆ ಆಗ್ತಿದ್ದಂತೆ ರಸ್ತೆಗಿಳಿದ ವಾಹನಗಳು. ಎಸ್, ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಮಹಾಮಾರಿಯ ಅಬ್ಬರ ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಿದೆ. ನಗರದಲ್ಲಿ ಕೊರೋನಾ ಪ್ರಕರಣಗಳು 4,000 ಆಸುಪಾಸಿಗೆ ತಲುಪಿದ್ದು ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಆದರೆ ಸೋಂಕು ಇಳಿಮುಖವಾಗ್ತಿದ್ದಂತೆ ನಗರದಲ್ಲಿ ವಾಹನ ದಟ್ಟಣೆ ಕೂಡ ಹೆಚ್ಚಾಗಿದೆ. ಕೊರೋನಾ ಪ್ರಕರಣ ಕಡಿಮೆ ಮಾಡಲು ಸರ್ಕಾರ 2ನೇ ಹಂತದ ಲಾಕ್ಡೌನ್ ಜಾರಿ ಮಾಡಿದ್ದು ಈ ತಿಂಗಳ 7ನೇ ತಾರೀಖು ಲಾಕ್ಡೌನ್ ಕೊನೆಗೊಳ್ಳಲಿದೆ. ಆದರೆ ಲಾಕ್ಡೌನ್ ಅಂತ್ಯಗೊಳ್ಳುವ ಮುನ್ನವೇ ಜನ ಸಂಚಾರ ಜೋರಾಗಿದೆ. ಪ್ರತಿದಿನ ಅಗತ್ಯ ವಸ್ತುಗಳ ಖರೀದಿ ಹೊರತುಪಡಿಸಿ ಉಳಿದ ಸಮಯದಲ್ಲೂ ವಾಹನ ಸಂಚಾರ ಹೆಚ್ಚಾಗಿದ್ದು ಪ್ರಮುಖ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಜೋರಾಗಿ ಕಂಡುಬರ್ತಿದೆ. ವಾಹನಗಳ ಓಡಾಟ ಹೆಚ್ಚಾಗಿರೋದ್ರಿಂದ ರಸ್ತೆಯಲ್ಲಿ ಪೊಲೀಸರಿಗೂ ಹೊಸ ತಲೆನೋವು ಶುರುವಾಗಿದೆ. ಪೊಲೀಸರ ವಾಹನ ತಪಾಸಣೆ ವೇಳೆ ವಾಹನ ಸವಾರರು ಕಲರ್ಫುಲ್ ಕಾರಣ ಕೊಟ್ಟು ಪೊಲೀಸರಿಂದ ನುಣುಚಿಕೊಳ್ತಿದ್ದಾರೆ. ಸವಾರರು ಕೊಡುವ ಕಾರಣ ಅವರ ಬಳಿ ಇರುವ ಪೇಪರ್ ನೋಡಿ ವಿಧಿಯಿಲ್ಲದೆ ಪೊಲೀಸರು ವಾಹನ ಬಿಟ್ಟು ಕಳುಹಿಸುವಂತಾಗಿದೆ. ಇನ್ನು ವಾಹನಗಳಲ್ಲಿ ಬರುವ ಬಹುತೇಕ ಮಂದಿ ಮೆಡಿಕಲ್ ಚೀಟಿ, ಆಸ್ಪತ್ರೆ ಚೀಟಿ, ವ್ಯಾಕ್ಸಿನ್ ಅಂತ ವೈದ್ಯಕೀಯ ಕಾರಣ ಕೊಟ್ಟು ಬರ್ತಿದ್ದಾರೆ. ಇಂದು ಸಹ ನೃಪತುಂಗ ರಸ್ತೆಯಲ್ಲಿ ಬಂದ ದಂಪತಿ ನಮ್ಮ ಅತ್ತೆಗೆ ಹುಷಾರಿಲ್ಲದೆ ಇದ್ದಿದ್ರಿಂದ ನೋಡ್ಕೊಂಡು ಬರಲು ಹೋಗಿದ್ದೆವು ಎಂದಿದ್ದು ಪೊಲೀಸರ ವಿಚಾರಣೆ ನಡೆಸಿ ಬೈಕ್ ಸೀಸ್ ಮಾಡಿದ್ರು. ನಮ್ಮ ತಾಯಿ ಮನೆಗೆ ನಮ್ಮ ತಂದೆ ತಾಯಿ ಹುಷಾರಿದ್ದಿಲ್ಲ. ಮೊನ್ನೆ ರಾತ್ರಿ ಅವ್ರಿಗೆ ಸಡನ್ ಆಗಿ ಒಂದು ಸ್ಟ್ರೋಕ್ ಬಂತು. ಅದು ನೋಡೋಕೆ ಹೋಗಿರೋದು. ಇವತ್ತು ಟೈಮ್ ನಮಗೆ ಸಿಕ್ತು. ಬೆಳಗ್ಗೆ ಹೋಗದೆ ಬರೋಕ್ಕೆ ಲೇಟ್ ಆಯಿತು. ರೂಲ್ಸ್ ಪ್ರಕಾರ 10 ಗಂಟೆ ಒಳಗಡೆ ಹೋಗ್ಬೇಕು. ಬಟ್ ಸ್ವಲ್ಪ ಟೈಮ್ ಲೇಟ್ ಆಯಿತು. ಅದಕ್ಕೋಸ್ಕರ ಇಲ್ಲಿ ಸಿಕ್ಕಾಕೊಂಡಿದ್ದೆ. ಇನ್ನು ಆಟೋ ಚಾಲಕನೊಬ್ಬ 7 ಜನರನ್ನ ಕರ್ಕೊಂಡು ವಾಣಿವಿಲಾಸ ಆಸ್ಪತ್ರೆಗೆ ಹೊರಟಿದ್ದ. ನೃಪತುಂಗ ರಸ್ತೆಯಲ್ಲಿ ಆಟೋ ಪರಿಶೀಲನೆ ನಡೆಸಿದಾಗ ಆಟೋದಲ್ಲಿ 7 ಮಂದಿ ಇರೋದನ್ನ ಕಂಡು ಪೊಲೀಸರು ಪ್ರಶ್ನೆ ಮಾಡಿದ್ರು. ಈ ವೇಳೆ ಚಾಲಕ ಅಂಗವಿಕಲ ಮಹಿಳೆ ಇದ್ದು ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದೇನೆ ಎಂದಿದ್ದ. ಈ ವೇಳೆ ಪೊಲೀಸರು ಇದೇನ್ ಆಟೋನಾ ಸಿಟಿ ಬಸ್ಸಾ ಎಂದು ಚಾಲಕನಿಗೆ ದಂಡ ವಿಧಿಸಿ ಕಳಿಸಿದ್ದಾರೆ. ಹೀಗೆ ಲಾಕ್ಡೌನ್ ಇದ್ರೂ ಜನರ ಸಂಚಾರ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಖಾಕಿಗೆ ನುಂಗಲಾರದ ತುತ್ತಾಗಿದೆ. ಆದಷ್ಟು ಜನ ಇನ್ನು ಕೆಲವು ದಿನ ಮನೆಯಲ್ಲಿ ಇದ್ರೆ ಮಹಾಮಾರಿ ಕೊರೋನಾವನ್ನ ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯ ಅನ್ನೋದು ಪೊಲೀಸರ ಮಾತು. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಲಸಿಕೆಯಲ್ಲಿ ಶುರುವಾಗಿದೆ ಹೊಸ ರೀತಿಯ ಗೋಲ್ಮಾಲ್. ಯಾರದ್ದೋ ನಂಬರ್ ಕೋವಿನ್ ಆಪ್ನಲ್ಲಿ ಎಲ್ಲೋ ರಿಜಿಸ್ಟರ್ ಆಗಿರುತ್ತೆ. ರಿಜಿಸ್ಟರ್ ಮಾಡಿಸಲು ಹೋದವರಿಗೆ ಶಾಕ್ ಎದುರಾಗಿದೆ. ಬೆಂಗಳೂರಿನ ತ್ಯಾಗರಾಜ್ ನಗರದ ನಿವಾಸಿ ಸುಮಾ ಅವರ ಮೊಬೈಲ್ ನಂಬರ್ ಗುಜರಾತ್ನಲ್ಲಿ ನೋಂದಣಿಯಾಗಿದೆ. ಇವರ ನಂಬರ್ ಅಲ್ಲಿ ಕೋವಿನ್ ಆಪ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು 1.5 ತಿಂಗಳ ಹಿಂದೆಯೇ ಯಾರೋ 4 ಗುಜರಾತ್ ಅಲ್ಲಿ ಲಸಿಕೆ ಪಡೆದಿದ್ದಾರೆ. ಈ ಕುರಿತು ಸೈಬರ್ ಕ್ರೈಮ್ ಪೊಲೀಸರು, ಆರೋಗ್ಯ ಇಲಾಖೆ ಹಾಗೂ ಬಿಬಿಎಂಪಿ ಗಮನಕ್ಕೆ ತರಲಾಗಿದೆ. ಆದರೆ ಇದುವರೆಗೂ ಯಾರದ್ದೋ ನಂಬರ್ ಅಲ್ಲಿ ಇನ್ಯಾರೋ ಹೇಗೆ ರಿಜಿಸ್ಟರ್ ಮಾಡಿಕೊಂಡು ಲಸಿಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಕೊನೆಗೆ ತಮ್ಮ ನಂಬರ್ ನೋಂದಣಿ ಆಗದ ಕಾರಣ ಮಗನ ಮೊಬೈಲ್ ನಂಬರ್ ಹಾಕಿ ಲಸಿಕೆ ಪಡೆಯಲು ಸುಮಾ ಮುಂದಾಗಿದ್ದಾರೆ. ಈ ಆರೋಗ್ಯ ಸೇತು ಆ್ಯಪಲ್ಲಿ ನಮ್ಮ ತಾಯಿಗೆ ಅಂತ ನಾನು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಬೇಕಾಗಿತ್ತು. ಸೊ ಅಲ್ಲಿ ಏನಾಗಿದೆ ಅಂದರೆ ನಮ್ಮ ತಾಯಿ ನಂಬರ್ ಹಾಕಿದಾಗ ಒಂದು OTP ಬರುತ್ತೆ. ಆ OTP ಎಲ್ಲ ಎಂಟ್ರ್ ಆದಮೇಲೆ ಅಲ್ಲಿ ನನಗೆ 4 ಜನದ ಹೆಸರು ತೋರಿಸಿದೆ. ಅವ್ರು ಬಂದು ಮೂಲತಃ ಗುಜರಾತಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದ್ರಿಂದ ನಮ್ಗವ್ರು ಪರಿಚಯ ಇರಲಿಲ್ಲ. ಈ ಒಂದು OTP ಮಾತ್ರ ನಮಗೆ ಬರುತ್ತೆ. ಬಟ್ ಅವರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದು ಲಾಸ್ಟ್ ಮಂತ್ 14th. ಸೊ ಇದನ್ನ ನಾನು ಕನ್ಸರ್ನ್ಡ್ ಅಥಾರಿಟೀಸ್ನು ನಾನು ಮೀಟ್ ಮಾಡಿದೆ. ಇವನ್ ನಾನು ಪೊಲೀಸ್ ಸೈಬರ್ ಕ್ರೈಮ್ಗೂ ಹೋದೆ. ಅವರಂದ್ರು ಲೈಕ್ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿರೋದ್ರಿಂದ ನಾನು ನಮ್ಮ ಏರಿಯಾ ಹತ್ರ ಇರೋ NR ಕಾಲೋನಿಯಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಹೋಗಿ ಮಾತಾಡಿದ್ದಕ್ಕೆ ಅವರು ಹೇಳಿದ್ರು, ಸರ್ ಇದು ನಮ್ಮ ಕಡೆಯಿಂದ ಆಗಿತ್ತಪ್ಪಲ್ಲ, ಇದು ಸೆಂಟ್ರಲೈಸ್ಡಿಂದ ಆಗಿರೋ ತಪ್ಪು. ಸೊ ನೀವು ಅಲ್ಲಿ ಅವ್ರ ಹತ್ರ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ನೀವು ಅಲ್ಲಿ ವೆರಿಫೈ ಮಾಡಬೇಕು ಅಂತ ಅವ್ರು ಹೇಳಿದ್ಮೇಲೆ ನಂಗೆ ಒಂದು ಸ್ವಲ್ಪ ಗಾಬರಿ ಆಯಿತು. ಏನಕ್ಕೆ ಅಂದರೆ ಆ ನಂಬರ್ ಎಲ್ಲ ಕಡೆ ರಿಜಿಸ್ಟ್ರೇಷನ್ ಆಗಿರುತ್ತೆ. ಈಗಿರೋ ಸಿಚುವೇಶನ್ ವ್ಯಾಕ್ಸಿನೇಷನ್ ವೆರಿ ಇಂಪಾರ್ಟೆಂಟ್. ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್. ಗುಜರಾತಲ್ಲಿ ನರ್ಮದಾ ಅಲ್ಲಿ ಅವರು ಇದು ಮಾಡಿಸ್ಕೊಂಡಿರೋದು, ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿರೋದು. ಅವ್ರು ಇಲ್ಲ, ನಂಗೆ ನಂಬರ್ ಸಿಗ್ತಾ ಇಲ್ಲ ಅವ್ರದ್ದು. ಇವನ್ ದೇ ಹ್ಯಾವ್ ರಿಜಿಸ್ಟರ್ ದೇರ್ ವೋಟರ್ ಐ ಡಿ ಮಾಡ್ಬಿಟ್ಟು ಅವರು ಮೊಬೈಲ್ ನಂಬರು ಮೆನ್ಷನ್ ಮಾಡಿಲ್ಲ, ನಮ್ಮ ನಂಬರ್ ಇದು ಮಾಡ್ಬಿಟ್ಟು ಅಟ್ಯಾಚ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.